ಶಕ್ತಿ ದೇವತೆ ಹಾಸನಾಂಬೆ ದೇವಾಲಯಕ್ಕೆ ಭಕ್ತ ಸಾಗರವೇ ತೆರಳುತ್ತಾ ಇದೆ. ಬಲಿಪಾಡ್ಯಮಿಗೆ ದೇವಿಯ ದರ್ಶನ ಅಂತ್ಯ ಹಿನ್ನೆಲೆ ಲಕ್ಷಾಂತರ ಭಕ್ತರು ದೇವಸ್ಥಾನದತ್ತ ಮುಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನಿಂದಲೇ ಲಕ್ಷಾಂತರ ಭಕ್ತರು ಬಸ್ಗಳ ಮೂಲಕ ತೆರಳುತ್ತಾ ಇರುವಂತ ಕಾರಣದಿಂದಾಗಿ ನಿನ್ನೆ ಒಂದು ದಿನ ಬಸ್ಗಳನ್ನ ನಿಲ್ಲಿಸಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತ ಮನವಿಯನ್ನ ಮಾಡಿಕೊಂಡಿತ್ತು. ಸದ್ಯ ಬೆಂಗಳೂರಿನಲ್ಲಿ ಬಸ್ಗಳ ಸಂಚಾರ ಹಾಸನದತ್ತ ಯಥಾಸ್ಥಿತಿ ಇದ್ದು, ಈ ಕುರಿತಂತೆ ಮೆಜೆಸ್ಟಿಕ್ನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ವಾಕ್ತು ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾಡಿನ ಶಕ್ತಿ ದೇವತೆ ಆಗಿರುವಂಥ ಹಾಸನಾಂಬೆ ದೇವಸ್ಥಾನ ತೆಗೆದು ಇಲ್ಲಿವರೆಗೂ ಹೆಚ್ಚು ಕಡಿಮೆ 10 ರಿಂದ 11 ದಿನಗಳಾಗ್ತಾ ಇದೆ. ಲಕ್ಷಾಂತರ ಭಕ್ತರು ಹಾಸನಾಂಬೆ ದರ್ಶನವನ್ನು ಪಡೆಯಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದಲೂ ಕೂಡ ಹಾಸನಾಂಬೆ ದರ್ಶನ ಪಡಲಿಕ್ಕೆ ಭಕ್ತಾದಿಗಳ ಸಾಲೆ ದಂಡು ಹರಿದು ಬರ್ತಾ ಇದೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಜೊತೆಗೆ ಬೆಂಗಳೂರಿನಿಂದಲೂ ಕೂಡ ಲಕ್ಷಾಂತರ ಪ್ರಯಾಣಿಕರು ಹೋಗ್ತಾ ಇರುವಂಥ ಕಾರಣದಿಂದಾಗಿ ನಿನ್ನೆ ಒಂದು ದಿನ ಬೆಂಗಳೂರಿನಿಂದ ಸಾಗಾಟ ಆಗುವಂಥ ಬಸ್ಗಳೇನಿದ್ದವು, ಹಾಸನದತ್ತ ಸಂಚಾರ ಮಾಡುವಂಥ ಬಸ್ಗಳನ್ನು ದಯವಿಟ್ಟು ನಿಲ್ಲಿಸಿ ಎನ್ನುವಂಥ ನಿಟ್ಟಿನಲ್ಲಿ ಹಾಸನ ಜಿಲ್ಲಾಡಳಿತವು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು. ಬೆಂಗಳೂರು ಸಾರಿಗೆ ಸಂಬಂಧಪಟ್ಟಾಗಿರುವಂಥ ಅಧಿಕಾರಿಗಳಿಗೂ ಕೂಡ ಬೆಂಗಳೂರಿನಿಂದ ಹೊರಡುವಂಥ ಬಸ್ಗಳನ್ನು ನಿಲ್ಲಿಸಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿತ್ತು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಾಗರ ಹಾಸನದತ್ತ ತೆರಳುವಂಥ ಕೆಲಸ ಆಗ್ತಾ ಇದೆ. ಲಕ್ಷಾಂತರ ಭಕ್ತರಿಗೆ ಸರಿಯಾದ ರೀತಿಯಾದಂಥ ಒಂದು ವ್ಯವಸ್ಥೆ ಸಾರಿಗೆ ಸಂಚಾರದಿಂದ ಮಾಡ್ತಿದ್ದರೂ ಕೂಡ ಸದ್ಯಕ್ಕೆ ಹಾಸನದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಹಾಸನಾಂಬೆ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಒಂದು ಸಂಖ್ಯೆ ಏನಿದೆಯೋ ಲಕ್ಷಾಂತರ ಸಂಖ್ಯೆಗೆ ಏರಿರುವಂಥ ಕಾರಣದಿಂದಾಗಿ ಕಾಲು ತುಳಿತ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಹೀಗಾಗಿ ನಿನ್ನೆ ನಿಲ್ಲಿಸಿದಂತಹ ಹಾಸನ ಕಡೆ ಹೋಗುವಂಥ ಬಸ್ಗಳು ಸದ್ಯಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪುನರಾರಂಭ ಆಗಿರುವಂಥದ್ದು. KSRTC ಅಲ್ಲದೆ BMTC ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಪಡೆದುಕೊಂಡಿರುವಂಥ ಕೆಲಸ ಕೂಡ ಈಗಾಗಲೇ ಸಾರಿಗೆ ಇಲಾಖೆ ಆಗಿದೆ. ಅಂದರೆ ಈ ಎಲ್ಲ ಬಸ್ಗಳು ಕೂಡ ಹಾಸನದತ್ತ ಸಂಚಾರ ಮಾಡ್ತಿರುವಂಥ ಕಾರಣದಿಂದಾಗಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ KSRTC ರೆಡ್ ಬಸ್ಗಳಾಗ್ಬೋದು, ಜೊತೆಗೆ ಐರಾವತ ಬಸ್ಗಳಾಗ್ಬೋದು, ಹೆಚ್ಚುವರಿಯಾಗಿ ನೇಮಕ ಆಗಿರುವಂಥ ವ್ಯವಸ್ಥೆ ಮಾಡಿಕೊಂಡಿರುವಂಥ ಹಾಸನದಕ್ಕೆ ಸಂಚಾರ ಮಾಡುವಂಥ BMTC ಬಸ್ಗಳಾಗ್ಬೋದು ಬೆಳಗ್ಗೆಯಿಂದಲೂ ನಿರಂತರವಾಗಿ ಸೇವೆಯನ್ನು ಕೊಡುವಂಥ ಕೆಲಸ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಆಗ್ತಾ ಇದೆ. ಸದ್ಯಕ್ಕೆ ಈಗ ಬಂದಿರುವಂತಹ ಮಾಹಿತಿಯನ್ನು ನೋಡೋದಾದರೆ ನಿನ್ನೆಯಿಂದ ಇಲ್ಲಿವರೆಗೂ ಹಾಸನಕ್ಕೆ ಏನಿಲ್ಲ ಅಂದರೂ ಕೂಡ 200ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಆಗಿದ್ದಾವೆ. 200 ಬಸ್ಗಳು ಕೂಡ ಸಂಪೂರ್ಣವಾಗಿ ತುಂಬಿ ತುಳುಕುವಂಥ ರೂಪದಲ್ಲಿ ಭಕ್ತರು ಬೆಂಗಳೂರಿನಿಂದ ತೆರಳಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ KSRTC ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಈ ಮೂಲಕವಾಗಿ ನೋಡ್ತಾ ಹೋಗ್ಬೋದು, ಐರಾವತ ಬಸ್ ಆಗ್ಬೋದು, BMTC ಬಸ್ ಆಗ್ಬೋದು, KSRTC ಬಸ್ ಆಗ್ಬೋದು, ಎಲ್ಲ ಬಸ್ಗಳಿಗೂ ಕೂಡ ಅಲ್ಲಿಗೆ ಹೋಗ್ತಾ ಇರುವಂಥವ್ರೆ ಪ್ರಮುಖವಾಗಿ ಹಾಸನಾಂಬ ದರ್ಶನವನ್ನು ನಾವು ಪಡೆದುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಬಲಿಪಾಡ್ಯಮಿಗೆ ಕ್ಲೋಸ್ ಆಗುವಂಥ ಸಾಧ್ಯತೆ ಇರುವಂಥ ಕಾರಣದಿಂದಾಗಿ, ಅಂದರೆ ಬಹುತೇಕವಾಗಿ ಬಲಿಪಾಡ್ಯಮಿಗೆ ಹಾಸನಾಂಬ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆ ಈ ತೆಗೆಯುವಂಥ ಒಂದು ದೇವಸ್ಥಾನ ಸದ್ಯಕ್ಕೆ 2 ದಿನ ಇರುವಂಥ ಕಾರಣದಿಂದಾಗಿ ಈ ದೇವಿಯ ದರ್ಶನವನ್ನು ನಾವು ಪಡೆದುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಭಕ್ತ ಸಾಗರ ಹರಿದು ಹೋಗುವಂಥ ಕೆಲಸ ಆಗ್ತದೆ. ಬೆಂಗಳೂರಿನಿಂದ ಏನು ನಿಲ್ಲಿಸಿದ್ರು KSRTC BMTC ಹಾಸನಕ್ಕೆ ತೆರಳುವಂಥ ಏನು ಕೆಲಸ ಆಗ್ತಾಯಿತ್ತು, ಹೆಚ್ಚುವರಿ ಬಸ್ಗಳನ್ನು ಏನು ಕಲ್ಪಿಸುವಂಥ ಕೆಲಸ ಆಗಿತ್ತು ಸಾರಿಗೆ ಇಲಾಖೆಯಿಂದ, ಆ ಒಂದು ಸಾರಿಗೆ ಸೇವೆ ನಿನ್ನೆ ಒಂದೇ ದಿನಕ್ಕಷ್ಟೇ ನಿಲ್ಲಿಸುವಂಥ ಕೆಲಸ ಆಗಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಪುನರಾರಂಭ ಆಗಿದೆ. ಭಕ್ತರು ಬೆಂಗಳೂರಿನಿಂದ ಹೋಗುವಂಥ ಸಾರಿಗೆ ಸೌಲಭ್ಯವನ್ನು ಹಾಸನಕ್ಕೆ ಕೊಡುವಂಥ ಕೆಲಸ ಏನಾಗ್ತಾ ಇತ್ತು, ಸದ್ಯಕ್ಕೆ ಈಗ ಕಂಪ್ಲೀಟಾಗಿ ಹಾಸನಕ್ಕೆ ತೆರಳುವಂಥ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಈ ಮೂಲಕವಾಗಿ ಇವತ್ತು ಕೂಡ ಹಾಸನದತ್ತ ಲಕ್ಷಾಂತರ ಭಕ್ತರು ಹೋಗುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದಕ್ಕೆ ಈ ಎಲ್ಲ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ನಿರಂತರವಾಗಿ KSRTCಯ ಜೊತೆಗೆ BMTCಯು ಕೂಡ ಕೈ ಜೋಡಿಸಿರುವಂಥ ಕಾರಣದಿಂದಾಗಿ ಇವತ್ತು ಸಂಜೆವರೆಗೂ ಕೂಡ ಸಾಕಷ್ಟು ಬಸ್ಗಳು ಹಾಸನದತ್ತ ತೆರಳುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.